ನಮಸ್ಕಾರ ಫ್ರೆಂಡ್ಸ್. ಇವಾಗ ನಾವು ಕುಂಬಳಕಾಯಿ ಗಾಳಿಯನ್ನು ಖಾರ ಆಗಿ ಪುರಿಯನ್ನು ಮಾಡೋಣ. ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಖಾರ ಮತ್ತು ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಇದಕ್ಕೆ ಯಾಲಕ್ಕಿ ಪುಡಿ ಹಾಕಿಕೊಳ್ಳೋಣ. ಒಂದು ಚಿಟಿಕೆಯಷ್ಟು ಜೀರಿಗೆಯನ್ನು ಹಾಕಿಕೊಳ್ಳೋಣ. ಹಾಕಿ ಕುಂಬಳಕಾಯಿ ಮಿಕ್ಸರ್ ಮಾಡಿದ್ದು ಪೇಸ್ಟನ್ನು ಹಾಕಿಕೊಳ್ಳೋಣ. ಖಾರವಾಗಿ ನಾವು ಯಾರು ಸ್ವೀಟ್ ತಿನ್ನೋದಿಲ್ವಲ್ವ ಅವರಿಗಾಗಿ ನಾವು ಕುಂಬಳಕಾಯಿ ಮಾಡ್ತಾಯಿದ್ದೇವೆ. ಇದಕ್ಕೆ ಹಸಿ ಖಾರ ಮತ್ತು ಕುಂಬಳಕಾಯಿ ಪೇಸ್ಟು ಹಾಕಿ ಎಲ್ಲ ಹಿಟ್ಟನ್ನು ನಾದಿಕೊಳ್ಳೋಣ. ಎಣ್ಣೆಯನ್ನು ಕೈಗೆ ಹೆಚ್ಚಿಕೊಂಡು ಹೀಗೆ ಸಣ್ಣ ಚಿಕ್ಕದಾಗಿ ಇನ್ನೊಂದು ಪುರಿಯನ್ನು ಮಾಡಿಕೊಳ್ಳೋಣ. ಇವಾಗ ಎಷ್ಟು ಎಲ್ಲವನ್ನು ಪುರಿಯಾಗಿ ನಾವು ಲಟ್ಟಿಸಿಕೊಳ್ಳೋಣ. ಫ್ರೆಂಡ್ಸ್, ಹೀಗೆ ಆಗುತ್ತದೆ. ಇದಕ್ಕೆ ಹೀಗೆ ನಾವು ಎತ್ತಿಕೊಂಡು ಇಡೋಣ. ಇದು ಮಕ್ಕಳು ಯಾರು ಕುಂಬಳಕಾಯಿಯನ್ನು ತಿನ್ನೋದಿಲ್ಲಲ್ವ ಅವರಿಗಾಗಿ ಸ್ಪೆಷಲ್ ಮಾಡಿಕೊಟ್ಟರೆ ಸುಮ್ಮನೆ ತಿನ್ನುತ್ತಾರೆ. ಕರ್ನಾಟಕ ರಾಜ್ಯೋತ್ಸವದ ಸ್ಪೆಷಲ್ ಕುಂಬಳಕಾಯಿ ಪುರಿಯನ್ನು ರೆಡಿ ಮಾಡಿದ್ದು. ಇದಕ್ಕೆ ಸಾಂಬಾರು ಜೋಡಿ ಅದು ತಿನ್ನಬಹುದು. ಇದು ನಾವು ಮಕ್ಕಳಿಗೆ ತಿನ್ನಲಿಕ್ಕೆ ರೆಡಿ.